ಈಗ ಮಾನ್ಯ ಮಾಜಿ ಮಂತ್ರಿಗಳು ಈಗ ಒಕ್ಕಲಿಗರ ಸಮುದಾಯದ ಉದ್ಧಾರಕ್ಕೆ ನಾನು ಹುಟ್ಟಿದ್ದೇನೆ ಅನ್ನೋ ರೀತಿ ಪ್ರಚಾರ ಕೊಟ್ಕೊಂಡು ಹೊರಟಿದ್ದಾರೆ. ಅವರು ಅಧಿಕಾರಾವಧಿಯಲ್ಲಿ 10 ವರ್ಷಗಳ ಕಾಲ ಅವರಿಂದ ಕಿರುಕುಳ ಅನುಭವಿಸಿದ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥವ್ರು ಒಕ್ಕಲಿಗರೇ. ಯಾವುದೇ ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅವರ ಮೇಲೆ ಮೊಕದ್ದಮೆಗಳು ನೋಡಿ ಜೈಲಿಗೆ ಕಳಿಸಿರ್ತಕ್ಕಂಥ ಅನೇಕ ನಿದರ್ಶನಗಳಿದೆ. ಇವತ್ತು ಆ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಸುಮಾರು 10-12 ಜನ ಒಕ್ಕಲಿಗರ ಮುಖಂಡರ ಮೇಲೆ ಕೇಸುಗಳು ದಾಖಲಾಗಿತ್ತು, ನನ್ನೂ ಸೇರಿ ಮಾಡಿಸಿರ್ತಕ್ಕಂಥದ್ದು ನಿದರ್ಶನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಒಕ್ಕಲಿಗರ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೋಸ್ಕರ ಒಕ್ಕಲಿಗರು ಅಂತಕ್ಕಂಥದ್ದನ್ನು ಮಾಡಿಕೊಂಡು ಹೊರಟಿದ್ದಾರೆ. ಅದು ಸಾಕಷ್ಟು ಅವರಿಗೆ ಅಡ್ವರ್ಸ್ ಪರಿಣಾಮವನ್ನೇ ಬೀರ್ತದೆ. ಯಾಕಂದರೆ ಇವತ್ತು ಮಂಚನಹಳ್ಳಿ ಪ್ರಕಾಶ್ ಇರ್ಬೋದು, ಅಥವಾ ಬರ್ಣಿ ವೆಂಕಟೇಶ್ ಇರ್ಬೋದು, ಮತ್ತು ಕೊಡೋನಹಳ್ಳಿ ವಾಸುದೇವ್ ಇರ್ಬೋದು, ಮುನ್ರಾಜು ಇರ್ಬೋದು, ಬರ್ಣಿ ವೆಂಕಟೇಶು, ಈ ರೀತಿ ಅನೇಕ ಜನಗಳ ಮೇಲೆ ಕೇಸುಗಳಾಗಿದೆ. ನನ್ನ ಮೇಲೂ ಕೂಡ ಒಂದು ಸುಳ್ಳು ಮೊಕದ್ದಮೆಯನ್ನು ಹೂಡಿದ್ದು ನಾವು ನೋಡಿದ್ದೀವಿ. ಅದರಿಂದ ಒಕ್ಕಲಿಗರ ಸಮುದಾಯವನ್ನು ಒಗ್ಗಟ್ಟಾಗಿ ತಗೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇದ್ದಂಥ ಸಚಿವರು ಆ ಒಂದು ಸಮುದಾಯವನ್ನು ಎರಡು ಮಾಡಿದ್ದು ಕೂಡ ನಾವು ಕಂಡಿದ್ದೇವೆ. ಇವತ್ತು ಕೆಂಪೇಗೌಡ ಪುತ್ಥಳಿಯನ್ನು ಮಾಡಿದ್ರು. ಆ ಪುತ್ಥಳಿ ಅನಾವರಣ ಸಮಯದಲ್ಲಿ ಒಕ್ಕಲಿಗರ ಮುಖಂಡರನ್ನ ಸಂಘದ ಸದಸ್ಯರನ್ನ ಯಾರನ್ನೂ ಕರೀದೆ ಒಂದು BJP ಕಾರ್ಯಕ್ರಮದಂತೆ ಮಾಡಿದರು. ಆ ಕಾರ್ಯಕ್ರಮ ಸಂಪೂರ್ಣವಾಗಿ BJP ಮಯ ಆಗಿತ್ತು. ಅದರಲ್ಲಿ ನಿಜವಾದ ಒಕ್ಕಲಿಗರು ಯಾರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರಲಿಲ್ಲ. ಮೊನ್ನೆ ನಡೆದಂಥ ಕೆಂಪೇಗೌಡ ಜಯಂತಿ ಒಕ್ಕಲಿಗ ಸಂಘದ ಅಡಿಯಲ್ಲಿ ನಡೆಯಿತು. ಒಕ್ಕಲಿಗರ ಸಂಘದ ಸಹಯೋಗದಿಂದ ಜಿಲ್ಲಾಡಳಿತ ಒಕ್ಕಲಿಗರ ಸಂಘದ ಸಹಯೋಗ ಅಂತ ಆಯಿತು. ಆ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಯಾರೂ ಭಾಗವಹಿಸಿರಲಿಲ್ಲ. ಅಂದರೆ ಇವ್ರಿಗೆ ಬೇಕಾದಾಗ ಮಾತ್ರ ಕೆಂಪೇಗೌಡ ಜ್ಞಾಪಕ ಬರ್ತಾರೆ, ಒಕ್ಕಲಿಗರ ಜ್ಞಾಪಕ ಬರ್ತಾರೆ, ಉಳಿದಂತೆ ಜ್ಞಾಪಕ ಬರೋದಿಲ್ಲ. ಇವರ ಬೂಟಾಟಿಕೆ ಮಾತುಗಳನ್ನು 10 ವರ್ಷ ಕೇಳಿ ಜನ ಇವತ್ತು ಬುದ್ಧಿವಂತರಾಗಿದ್ದಾರೆ. ಇವತ್ತು ಏನು ಜಾತಿಯನ್ನು ಇಟ್ಕೊಂಡು ಹೊಡ್ತಾರೆ, ಯಾವತ್ತೂ ಕೂಡ ಜಾತಿ ರಾಜಕಾರಣ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಜಾತಿ ನೋಡಿ ಯಾರೂ ಮತ ಹಾಕಲ್ಲ. ಇವತ್ತು ವೀರಪ್ಪ ಮೊಯ್ಲಿಯವ್ರು ಗೆದ್ದಿದ್ದು ಅವ್ರ ಕಮ್ಯುನಿಟಿ ಎಷ್ಟಿದೆ, ಅದರಲ್ಲಿ ಜಾಲಪ್ಪನವ್ರು 3 ಬಾರಿ ಸಂಸದರಾದ ಇದೇ ಕ್ಷೇತ್ರದಿಂದ, ಕೃಷ್ಣರಾವ್ ಅವರು ಆಗಿದ್ದಾರೆ. ಅವ್ರಿಗೆ ಯಾರಿಗೂ ಜಾತಿ ಬೆಂಬಲ ಇರಲಿಲ್ಲ. ಇವತ್ತು ಈ ಕ್ಷೇತ್ರದ ಮತದಾರರು ಪ್ರಬುದ್ಧರಿದ್ದಾರೆ. ಸರಿ ತಪ್ಪುಗಳನ್ನು ತುಲನೆ ಮಾಡಿ ಸೂಕ್ತವಾದ ಅಭ್ಯರ್ಥಿನ ಅವ್ರು ಆಯ್ಕೆ ಮಾಡ್ಕೋತಾರೆ ಅಂತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ. ಇವರು ಎಷ್ಟೇ ಸುಳ್ಳು ಹೇಳ್ಕೊಂಡು ಓಡಾಡಿದ್ರು ಕೂಡ, ಏನೇ ಉದ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಅವೆಲ್ಲ ಯಾವ ರೀತಿ ನಡೆದಿದೆ ಅಂತ ಗೊತ್ತಿದೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಅವ್ರದ್ದೇ ಪಕ್ಷದ ಕೆಲವು ಪ್ರಮುಖರು ಯಾವ ರೀತಿ ಅವರ ವರ್ತನೆಯನ್ನು ಖಂಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಅವರು ಅಧಿಕಾರದಲ್ಲಿದ್ದಾಗ ಬೆಳಗ್ಗೆ ಅವ್ರ ಮನೆ ಬಾಗಿಲಿಗೆ ಹೋಗೋಕ್ಕಾದರೆ ಮಧ್ಯಾಹ್ನದವರೆಗೂ ಕಾಯಿಸಿ ನಾಳೆ ಬಾ ಅಂತ ಹೇಳಿ ಕಳಿಸಿರ್ತಕ್ಕಂಥ ನಿದರ್ಶನಗಳು ಇದೆ. ಆದ್ದರಿಂದ ಆ ಎಲ್ಲಕ್ಕೂ ಇವತ್ತು ಪ್ರಾಯಶ್ಚಿತ್ತ ಪಡಬೇಕಾಗ್ತದೆ. ಈ ಬಾರಿ ಕೂಡ ಅವರಿಗೆ ತಕ್ಕ ಪಾಠವನ್ನು ಕ್ಷೇತ್ರದ ಜನತೆ ಕಲಿಸ್ತಾರೆ ಅಂತಕ್ಕಂಥ ಭರವಸೆ ಇದೆ.